ನಮಸ್ತೆ. ಇದು ಮಂಗಳವಾರ ಸಂಜೆ ವ್ಲಾಗ್ ಆಗಿರತ್ತೆ. ಇನ್ನು ಇವತ್ತು ಬೆಳಿಗ್ಗೆನೆ ನಾನ್ ವೆಜ್ ಎಲ್ಲ ಅಡುಗೆ ಮಾಡಿಟ್ಬಿಟ್ಟಿದ್ದೀನಿ. ಅಡುಗೆ ಮಾಡೋದು ಏನೂ ಇಲ್ಲ, ಎಲ್ಲ ಇದೆ. ಅದಕ್ಕೆ ಚಪಾತಿ ಒಂದು ಮಾಡಿಬಿಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಸಾಮಾನ್ಯವಾಗಿ ಎಲ್ಲರ ಮನೇಲೂ ಗಂಡ ಹೆಂಡ್ತಿದು ಜಗಳ ಅನ್ನೋದು ಇದ್ದೇ ಇರತ್ತೆ. ಈವನ್ ನಮ್ಮ ಮನೇಲೂ ಅಷ್ಟೇ, ಸಣ್ಣ ಪುಟ್ಟ ವಿಚಾರಕ್ಕೆ ಆಗಿರ್ಬೋದು, ಇಲ್ಲ ದೊಡ್ಡದಾಗೆ ಆಗಿರ್ಬೋದು, ನಾವು ತುಂಬಾ ಆರ್ಗ್ಯುಮೆಂಟ್ ಮಾಡ್ಕೊತೀವಿ. ಆದರೆ ಎಷ್ಟು ಸತಿ ನಾವು ಆರ್ಗ್ಯುಮೆಂಟ್ ಮಾಡ್ಕೊಂಡ್ರು ನಾನು ಏನು ಯೋಚನೆ ಮಾಡ್ತಿರ್ತೀನಿ ಅಂದರೆ, ಇಲ್ಲ ಇವ್ರ ಜೊತೆ ಮಾತಾಡಲೇಬಾರ್ದು, ನನ್ನ ವ್ಯಾಲ್ಯೂ ಇವ್ರಿಗೆ ಗೊತ್ತಾಗಬೇಕು ಅಂತ ಹೇಳಿ ಫುಲ್ಲು ಸ್ಟ್ರಾಂಗ್ ಆಗಿ ಮೈಂಡಲ್ಲಿ ಅಂದ್ಕೊಂಡಿರ್ತೀನಿ. ಆದರೆ ನಾವು ಆರ್ಗ್ಯುಮೆಂಟ್ ಮಾಡ್ಕೊಂಡಿದ್ದು ಒಂದು 15 ಮಿನಿಟ್ಸ್ ಹಾಫ್ ಆನ್ ಅವರ್ ಒಳಗಡೆನೆ ನಾನೇ ಏನೋ ಒಂದು ವಿಚಾರಕ್ಕೆ ಮಾತಾಡಿಸ್ಬಿಡ್ತೀನಿ. ಇಲ್ಲ ಅವರು ನನ್ನನ್ನೇನಾದರೂ ಮಾತಾಡ್ಸಿದ್ರೆ ನಾನು ನಾರ್ಮಲ್ ಆಗಿ ಅವ್ರ ಹತ್ರ ಮಾತಾಡ್ಬಿಡ್ತೀನಿ. ಆಮೇಲೆ ಅನ್ಕೊತಿರ್ತೀನಿ, ಅಯ್ಯೋ ನಾನು ಜಗಳ ಆಡಿದ್ದೀನಲ್ವ, ನಾನು ಇವ್ರ ಹತ್ರ ಮಾತಾಡ್ಬಿಟ್ಟೆ, ಯಾಕೆ ಮಾತಾಡಿದೆ ಅಂತ ಹೇಳಿ. ಸೊ ನಾವಿಬ್ಬರೂ ಅಷ್ಟೇ ಜಾಸ್ತಿ ಇವತ್ತು ಅದನ್ನು ಡ್ರ್ಯಾಗ್ ಮಾಡೋದಾಗಲಿ, ತುಂಬ ಅದನ್ನು ಸಾಧಿಸೋದು, ಮಾತಾಡಲ್ಲ, ಹಾಗೆ ಆ ಥರ ಎಲ್ಲ ನಾವು ಏನೂ ಮಾಡೋಕ್ಕೋಗಲ್ಲ. ಓಕೆ, ಬರುತ್ತೆ ಫ್ಯಾಮಿಲಿ ಅಂದಮೇಲೆ ಸಣ್ಣ ಪುಟ್ಟ ವಿಚಾರಕ್ಕೆ ಆರ್ಗ್ಯುಮೆಂಟ್ಸು, ಅದನ್ನು ಇಗ್ನೋರ್ ಮಾಡ್ಕೊಂಡು ಹೋದ್ರೇ ನಮ್ಮ ಸಂಸಾರನೂ ಚೆನ್ನಾಗಿರತ್ತೆ ಅಂತ ಹೇಳಿ ಅನ್ಕೊತಿರ್ತೀವಿ. ಬಟ್ ನಾರ್ಮಲಾಗಿ ಯಾವಾಗಾದರೂ ಕೂತ್ಕೊಂಡು ಮಾತಾಡುವಾಗ ನನ್ನ ಮಕ್ಳ ಹತ್ರ ಹೇಳ್ತಿರ್ತೀನಿ, ನನ್ನ ಪಪ್ಪನ ಹತ್ರ ಮಾತಾಡಲ್ಲ, ನಿಮ್ಮ ಪಪ್ಪ ನನಗೆ ಹಿಂಗೆ ಅಂದ್ಬಿಟ್ರು ಅಂತ ಹೇಳಿ. ಬಟ್ ಇನ್ನೊಂದು 10 ಮಿನಿಟ್ಸ್ಗೆ ಮಾತಾಡ್ತಿದ್ರೆ ಅವರಿಬ್ಬರು ನಗ್ತಾನೆ ಇರ್ತಾರೆ. ಯಾಕಮ್ಮ ಸುಮ್ಮನೆ ನೀನು ಹೇಳ್ತೀಯ ಪಪ್ಪನ ಹತ್ರ ಮಾತಾಡಲ್ಲ ಅಂದ್ಬಿಟ್ಟು, ನಮ್ಗಿಂತ ಮುಂಚೆ ನೀನೇ ಮಾತಾಡ್ಬಿಡ್ತೀಯಾ ಅಂತ ಹೇಳಿ. ಸೊ ನನ್ನ ಹಾಗೆ ನಿಮ್ಮಲ್ಲೂ ಸುಮಾರು ಜನ ಈ ಥರ ಮಾಡ್ತಿರ್ತೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ಆರ್ಗ್ಯುಮೆಂಟ್ನ ಬೆಳೆಸೋಕ್ಕೆ ಇಷ್ಟಪಡಲ್ಲ, ಇಮಿಡಿಯೇಟಾಗಿ ಮಾತಾಡಿಬಿಟ್ಟು ಅದನ್ನು ಸಾಲ್ವ್ ಮಾಡ್ಕೋತೀರಾ ಅಂತ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ನಾಳೆ ಹೇಗಿರತ್ತೆ ಅಂತ ನೋಡೋಣ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.